ರಾಹುಲ್ ಗಾಂಧಿ ಮೋಸ್ಟ್ ಡೇಂಜರಸ್ ಮ್ಯಾನ್ ಹೀಗಂತ ಬಿಜೆಪಿಯ ಸಂಸದೀಯವಾಗಿರುವ ಬಾಲಿವುಡ್ ನಟಿ ಕಂಗನಾ ರಾಣಾವತ್ ಹೇಳಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಆಕೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ತುಂಬಾ ಅಪಾಯಕಾರಿ ವ್ಯಕ್ತಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ವಿಷಕಾರಿ ಮತ್ತು ವಿಧ್ವಂಸಕಾರಿ ಅಂತಾನೂ ಆಕೆ ದೂಷಿಸಿದ್ದಾರೆ. ದೇಶವನ್ನ ಅಸ್ಥಿರಗೊಳಿಸಲು ರಾಹುಲ್ ಗಾಂಧಿ ಯತ್ನ ಮಾಡ್ತಾ ಇದ್ದಾರೆ. ಈ ದೇಶವನ್ನ ನಾಶ ಮಾಡಬೇಕು ಅನ್ನೋದು ರಾಹುಲ್ ಗಾಂಧಿಯ ಅಜೆಂಡಾ ಅಂತ ಆಕೆ ಆರೋಪಿಸಿದ್ದಾರೆ. ಡ್ರಾಮಾ ಕ್ವೀನ್ ಕಂಗನಾಳ ಈ ಟ್ವೀಟ್ ನೋಡ್ತಾ ಇದ್ರೆ ನಗಬೇಕು, ಅಳ್ಬೇಕು, ತಲೆ ಚಚ್ಚಿಕೊಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅಲ್ರಿ, ರಾಹುಲ್ ಗಾಂಧಿಯನ್ನ ಇಷ್ಟು ವರ್ಷಗಳ ಕಾಲ ನೋಡ್ಕೊಂಡು ಬಂದವರಿಗೆ ರಾಹುಲ್ ಗಾಂಧಿ ಯಾವತ್ತಾದರೂ ಅಪಾಯಕಾರಿಯಾಗಿ ಕಂಡಿದ್ದಾರಾ? ಅವರಲ್ಲಿ ವಿಷಕಾರಿಯಾದ ವಿಧ್ವಂಸಕ ರೀತಿಯಾದ ಮನಸ್ಥಿತಿ ಯಾರಿಗಾದ್ರೂ ಯಾವತ್ತಾದ್ರೂ ಕಂಡಿದೆಯಾ? ಇಲ್ಲಿ ಹೊಡಿ ಬಡಿ ಕಡಿ ಅಂತ ದ್ವೇಷ ಭಾಷಣ ಮಾಡುವವರು ಯಾರು? ಸಮುದಾಯಗಳ ಮಧ್ಯೆ ಬೆಂಕಿ ಹಚ್ಚುವವರು ಯಾರು? ಕೋಮುವಾದವನ್ನು ಬೆಳೆಸ್ತಿರೋದು ಯಾರು? ಸಮಾಜವನ್ನು ಇಬ್ಬಾಗ ಮಾಡ್ತಿರೋದು ಯಾರು? ಮಂದಿರ ಮಸೀದಿ ಹೆಸರಲ್ಲಿ ರಾಜಕೀಯ ಮಾಡ್ತಿರೋದು ಯಾರು? ಮಸ್ಜಿದ್, ಮದ್ರಸಾ, ಮೊಘಲ್, ಮಂಗಳಸೂತ್ರ ಅಂತ ಭಾಷಣ ಮಾಡುವವರು ಯಾರು? ರಾಹುಲ್ ಗಾಂಧಿ ಅಥವಾ ಈ ಕಂಗನಾಳ ಪಕ್ಷದವರ? ಅಷ್ಟಕ್ಕೂ ಈ ಮೋದಿ ಭಕ್ತೆ ಕಂಗನಾ ರಾಣಾವತ್ ರಾಹುಲ್ ಗಾಂಧಿ ಮೇಲೆ ಈ ರೀತಿಯ ಆರೋಪ ಮಾಡ್ತಿರೋದು ಏನಕ್ಕೆ ಗೊತ್ತಾ? ಷೇರು ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ಪ್ರಶ್ನೆ ಎತ್ತಿರೋದಕ್ಕೆ ಈ ಕಂಗನಾ ರಾಣಾವತ್ ಇಷ್ಟೆಲ್ಲ ಹಣೆಪಟ್ಟಿ ಕಟ್ಟಿ ಭಯಂಕರ ಆರೋಪ ಮಾಡಿದ್ದಾರೆ. ಈ ಕಂಗನಾ ಅವರ ನಾನ್ ಬಯೋಲಾಜಿಕಲ್ ಗುರು ಇದ್ದಾರಲ್ಲ, ಅವರ ಆಪ್ತ ಸ್ನೇಹಿತ ಉದ್ಯಮಿ ಷೇರು ಅಕ್ರಮಗಳನ್ನು ಮಾಡಿರುವುದನ್ನು ಕೆಲ ಸಮಯದ ಹಿಂದೆ ಹಿಂಡನ್ಬರ್ಗ್ ಕಂಪನಿಯ ರಿಸರ್ಚ್ ವರದಿ ಬಟಾಬಯಲು ಮಾಡಿತ್ತು. ಆ ಬಗ್ಗೆ ಸೆಬಿ ತನಿಖೆ ಮಾಡಿತ್ತು. ಈಗ ನೋಡಿದರೆ ಆ ಸೆಬಿಯ ಮುಖ್ಯಸ್ಥೆಯೇ ಅಕ್ರಮದಲ್ಲಿ ಭಾಗಿಯಾಗಿರುವುದನ್ನ ಹಿಂಡನ್ಬರ್ಗ್ ಬಯಲು ಮಾಡಿದೆ. ಹಗರಣದಲ್ಲಿ ಸೆಬಿ ಅಧ್ಯಕ್ಷೆ ಮಾಧವಿ ಬುಚ್ ಮತ್ತು ಅವರ ಪತಿಯ ಪಾತ್ರ ಇದೆ ಎಂದು ದೂರಿದೆ. ಹೀಗಾಗಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ಎಂಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ರಾಹುಲ್ ಗಾಂಧಿ ಈ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ತನಿಖೆಗೆ ಮನವಿ ಮಾಡಿದ್ದಾರೆ. ಸೆಬಿ ಅಧ್ಯಕ್ಷೆಯ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಅಷ್ಟಕ್ಕೆ ಎಂಧ ಭಕ್ತೆ ಕಂಗನಾ ರಾಣಾವತ್ ಮತ್ತು ಬಿಜೆಪಿಯವರು ರಾಹುಲ್ ಗಾಂಧಿ ವಿರುದ್ಧ ಮುಗಿಬಿದ್ದಿದ್ದಾರೆ. ರಾಹುಲ್ ಗಾಂಧಿ ಹಗರಣದ ತನಿಖೆಗೆ ಒತ್ತಾಯಿಸಿದರೆ ಇವರ ಪ್ರಕಾರ ಅದು ದೇಶವನ್ನು ಅಸ್ಥಿರಗೊಳಿಸುವ ಅಜೆಂಡಾ ಆಗತ್ತೆ. ಭಾರತದ ಷೇರು ಮಾರುಕಟ್ಟೆಯನ್ನ ನಾಶ ಮಾಡಿದ ಷಡ್ಯಂತ್ರ ಆಗತ್ತೆ. ಭಾರತದ ಆರ್ಥಿಕತೆಯನ್ನ ಹಾಳು ಮಾಡುವ ಸಂಚು ಆಗತ್ತೆ. ಈ ಕಳ್ಳರ ಕೂಟದ ಆಟಗಳು ಹೇಗಿದೆ ನೋಡಿ. ಇವರ ಅಕ್ರಮ ಹಗರಣಗಳನ್ನು ಬಯಲು ಮಾಡಿದರೆ, ಅದನ್ನು ಪ್ರಶ್ನೆ ಮಾಡಿದರೆ ಅವರು ದೇಶದ್ರೋಹಿಗಳು, ಅವರು ದೇಶವನ್ನು ಹಾಳು ಮಾಡುವವರು, ಅವರು ದೇಶವನ್ನು ನಾಶ ಮಾಡುವವರು. ಈ ಕಳ್ಳರ ಕೂಟ ಎಷ್ಟೇ ಲೂಟಿ ಮಾಡಿದರೂ ಅವರು ದೇಶ ಪ್ರೇಮಿಗಳು, ದೇಶ ರಕ್ಷಕರು, ದೇಶ ಕಟ್ಟುವವರು, ರಾಷ್ಟ್ರವಾದಿಗಳು, ವಿಶ್ವಗುರುಗಳು. ಕಳ್ಳರೆಲ್ಲ ದೇಶ ಪ್ರೇಮಿಗಳು. ಕಳ್ಳರನ್ನ ಕಳ್ಳ ಎಂದು ಕರೆದವರು ದೇಶದ್ರೋಹಿಗಳು. ಅಲ್ಲಿಗೆ ಮೇರಾ ದೇಶ್ ಮಹಾನ್ ಅಂತಾನೆ ಹೇಳಬೇಕಾಗತ್ತೆ. ಈ ದೇಶದ ಮಹಾಪ್ರಭುಗಳು ಒಂದು ದಿವಸ ದಿಢೀರಂತ ಟಿವಿಯಲ್ಲಿ ಬಂದು ಮಧ್ಯರಾತ್ರಿಯಿಂದಲೇ ನೋಟ್ ಬ್ಯಾನ್ ಅಂದರು. ಅದರಿಂದ ಈ ದೇಶದ ಆರ್ಥಿಕತೆಯೇ ಹಳ್ಳ ಹಿಡಿಯಿತು. ಈ ದೇಶಕ್ಕೆ ಲಕ್ಷ ಕೋಟಿಗಳ ಲೆಕ್ಕದಲ್ಲಿ ನಷ್ಟ ಉಂಟಾಯಿತು. ಅದರಿಂದ ಕೆಲವೇ ಮಂದಿಗೆ ಲಾಭ ಉಂಟಾಯಿತು. ಅವರು ಈ ದೇಶದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಸಣ್ಣ ಪುಟ್ಟವರೆಲ್ಲ ನಾಶ ಆಗೋದ್ರು. ಅದನ್ನು ಈ ದೇಶದ ಒಳಿತಿಗಾಗಿ ಮಾಡಿದ ಕೆಲಸ ಅಂತ ಹೇಳ್ತಾರೆ. ಸಾಫ್ ನಿಯತ್ ಅಂತ ಹೇಳಿಕೊಳ್ತಾರೆ. ಆದರೆ ಇವರ ನಿಯತ್ ಸಾಫ್ ಅಲ್ಲ. ಅದು ಹಲವು ಸಂದರ್ಭಗಳಲ್ಲಿ ಪ್ರೂವ್ ಆಗಿದೆ. ಮತ್ತೆ ಮತ್ತೆ ಪ್ರೂವ್ ಆಗ್ತಾನೆ ಇರ್ತದೆ. ನಮ್ಮ ದೇಶದ ಗೋಧಿ ಮೀಡಿಯಾಗಳು ಬಚ್ಚಿಟ್ಟಿದ್ದನ್ನು ಪರ್ಯಾಯ ಮಾಧ್ಯಮಗಳು, ಅಂತಾರಾಷ್ಟ್ರೀಯ ಮಾಧ್ಯಮಗಳು, ಹಲವು ಸಂಶೋಧನಾ ಸಂಸ್ಥೆಗಳು ಬಿಚ್ಚಿಡ್ತಾ ಇದೆ. ಹೀಗಾಗಿ ಇವರು ಕಾವಲುಗಾರರಲ್ಲ. ಇವರಲ್ಲಿ ಬೇಕಾದಷ್ಟು ಮಂದಿ ಕಳ್ಳರಿದ್ದಾರೆ ಅನ್ನೋದನ್ನು ಈ ದೇಶಕ್ಕೆ ಗೊತ್ತಾಗ್ತಾ ಇದೆ. ಅದೇ ಕಾರಣಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಇವರ ಸೊಂಟ ಮುರಿಯುವ ಕೆಲಸವನ್ನು ದೇಶದ ಜನರು ಮಾಡಿದ್ದಾರೆ. ಜೊತೆಗೆ ಮೋದಿಗೆ ಪರ್ಯಾಯವಾಗಿ ರಾಹುಲ್ ಗಾಂಧಿಯನ್ನ ಈ ದೇಶದ ಜನರು ತಂದು ನಿಲ್ಲಿಸಿದ್ದಾರೆ. ಈಗ ದೇಶದಲ್ಲಿ ಹೆಚ್ಚು ಜನಪ್ರಿಯತೆ ಪಡೆದುಕೊಳ್ತಿರುವ ವ್ಯಕ್ತಿ ರಾಹುಲ್ ಗಾಂಧಿ. ಲೋಕಸಭೆಯಲ್ಲಿ ನಿಂತು ಮುಖಾಮೂತಿ ನೋಡದೆ ಇವರ ಬಂಡವಾಳಗಳನ್ನು ರಾಹುಲ್ ಗಾಂಧಿ ಬಿಚ್ಚಿಡ್ತಿದ್ದಾರೆ. ರಾಹುಲ್ ಗಾಂಧಿ ಕೊಡ್ತಿರುವ ಏಟಿನ ಮಧ್ಯೆ ಇವರಿಗೆ ಹಿಂಡನ್ಬರ್ಗ್ ವರದಿ ಏಟು ಕೂಡ ಬಿದ್ದಿದೆ. ಅದನ್ನು ಇವರಿಗೆ ತಾಳಿಕೊಳ್ಳಲಾಗ್ತಾ ಇಲ್ಲ. ಆ ಕಾರಣಕ್ಕೆ ಬಿಜೆಪಿ ಪಾಳೆಯ ಈಗ ಮೋದಿಯ ಆಪ್ತ ಮಿತ್ರ ಅದಾನಿ ಮತ್ತು ಸೆಬಿಯ ಅಕ್ರಮಗಳ ಆರೋಪವನ್ನ ಡೈವರ್ಟ್ ಮಾಡಲು ಹರಸಾಹಸ ಮಾಡ್ತಾ ಇದ್ದಾರೆ. ಬೇರೆ ಯಾವುದೇ ದಾರಿ ಕಾಣದೇ ಇರುವಾಗ ಅವರು ದೇಶವನ್ನೇ ಗುರಾಣಿ ಮಾಡಿಕೊಂಡಿದ್ದಾರೆ. ಇವರ ಅಕ್ರಮಗಳನ್ನು ಪ್ರಶ್ನೆ ಮಾಡಿದರೆ ಅದು ದೇಶವನ್ನೇ ಪ್ರಶ್ನೆ ಮಾಡಿದಂತೆ ಎಂಬಂತೆ ಇವರು ಬಿಂಬಿಸ್ತಾರೆ. ಇವರ ಅಕ್ರಮಗಳನ್ನು ಪ್ರಶ್ನೆ ಮಾಡಿದವರು ತುಂಬ ಅಪಾಯಕಾರಿ ವ್ಯಕ್ತಿ ಕೂಡ ಆಗ್ತಾರೆ.
ಹೌದು, ರಾಹುಲ್ ಗಾಂಧಿ ತುಂಬಾನೇ ಅಪಾಯಕಾರಿ ವ್ಯಕ್ತಿಯಾಗಿದ್ದಾರೆ. ಆದರೆ ಅವರು ಅಪಾಯಕಾರಿಯಾಗಿರೋದು ಭಾರತ ದೇಶಕ್ಕಲ್ಲ. ಅವರು ಅಪಾಯಕಾರಿಯಾಗಿರೋದು ಮೋದಿಯವರ ಕೂಟಕ್ಕೆ, ಅವರು ಅಪಾಯಕಾರಿಯಾಗಿರೋದು ಅದಾನಿಯವರ ಕೂಟಕ್ಕೆ, ಅವರು ಅಪಾಯಕಾರಿಯಾಗಿರೋದು BJP ಅವರಿಗೆ, ಅವರು ಅಪಾಯಕಾರಿಯಾಗಿರೋದು ಇವರ ಅಕ್ರಮಗಳಿಗೆ. ಇವರು ಮೋದಿ ಅದಾನಿಯನ್ನ ದೇಶ ಅಂದುಕೊಂಡಿದ್ರೆ ಆ ದೇಶಕ್ಕೆ ರಾಹುಲ್ ಗಾಂಧಿ ಅಪಾಯಕಾರಿಯೇ ಆಗಿದ್ದಾರೆ. ಇವರಿಗೆಲ್ಲ ರಾಹುಲ್ ಗಾಂಧಿ ಅಪಾಯಕಾರಿಯಾದರೆ ಅದು ಈ ದೇಶಕ್ಕೆ ಒಳಿತು ಮಾಡಲಿದೆ. ಹೀಗಾಗಿ ರಾಹುಲ್ ಗಾಂಧಿ ಕಂಗನಾ ಮತ್ತು BJPಗೆ ಅಪಾಯಕಾರಿಯಾಗಿಯೇ ಮುಂದುವರಿಬೇಕು.